ಓಪನ್ ಇಂಟ್ರೆಸ್ಟ್ ಅನ್ನ ಯಾಕೆ ಸೆಲ್ಲರ್ ಪರ್ಸ್ಪೆಕ್ಟಿವ್ ಅಲ್ಲೇ ನೋಡ್ಬೇಕು ಗೊತ್ತಾ? ತಿಳ್ಕೋಬೇಕು ಅಂದ್ರೆ ಈ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ. ಓಪನ್ ಇಂಟ್ರೆಸ್ಟ್ ಅಂದ್ರೆ ಒಬ್ಬ ಬೈಯರ್ ಮತ್ತೆ ಒಬ್ಬ ಸೆಲ್ಲರ್ ಮಧ್ಯೆ ಇರುವಂತ ಕಾಂಟ್ರಾಕ್ಟ್. ಆಪ್ಷನ್ ಬೈಯರ್ ಬೈ ಮಾಡಬೇಕು ಅಂತ ಅಂದ್ರೆ ಪ್ರೀಮಿಯಂ ಇಂಟು ಲಾಟ್ ಸೈಜ್ ಅಷ್ಟು ಅಮೌಂಟ್ ಬೇಕಾಗುತ್ತೆ. ಅದೇ ಆಪ್ಷನ್ ಸೆಲ್ಲರ್ ಸೆಲ್ ಮಾಡಬೇಕು ಒಂದು ಲಾಟ್ ಅನ್ನ ಅಂತಂದ್ರೆ ಫ್ಯೂಚರ್ ಮಾರ್ಜಿನ್ ಅಷ್ಟು ಅಮೌಂಟ್ ಬೇಕಾಗುತ್ತೆ. ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ಮಿನಿಮಮ್ ಸೆಲ್ಲರ್ಗೆ 2 ಲಕ್ಷ ಬೇಕಾಗುತ್ತೆ. ಬೈಯರ್ ಬೈ ಮಾಡಕ್ಕೆ 1000, 2000, 3000, 5000 ಇದ್ರೂ ಕೂಡ ಒಂದು ಲಾಟು ಆಪ್ಷನ್ಸ್ ಬೈ ಮಾಡ್ಕೊಬಹುದು. ಅಂದ್ರೆ ನೋಡಿ, ಈಗ ಆಪ್ಷನ್ ಬೈಯರು 5-6 ಸಾವಿರ ದುಡ್ಡು ಹಾಕ್ತಾವನೆ ಏಂತಕ್ಕೆ ದುಡ್ಡು ಮಾಡಬೇಕು ಅಂತ. ಈ ಕಡೆ ಆಪ್ಷನ್ ಸೆಲ್ಲರು 2 ಲಕ್ಷ ದುಡ್ಡು ಹಾಕ್ತಾವನೆ ಸೇಮ್ ಕಾಂಟ್ರಾಕ್ಟ್ ನ ಸೆಲ್ ಮಾಡಕ್ಕೆ. ಅಂದ್ರೆ ಅವನು ಕೂಡ ನನ್ನ ಹತ್ರ 2 ಲಕ್ಷ ಇದೆ ತಗೊಳಪ್ಪ ನೀನು ಚೆನ್ನಾಗಿರುವಂತ ದುಡ್ಡು ಕೊಡೋಕ್ಕೋಸ್ಕರ ಆಗ್ತಾ ಇಲ್ಲ, ಅವನು 2 ಲಕ್ಷ ಹಾಕಿ ಸಂಪಾದನೆ ಮಾಡಬೇಕು ಅಂತಾನೆ ಆಗ್ತಾವನೆ. ಸೊ ಇಲ್ಲಿ ಸೆಲ್ಲರು 2 ಲಕ್ಷ ಆಗ್ತಾವನೆ, ಆದರೆ ಬೈಯರ್ ಆಗ್ತಾ ಇರೋದು 2000, 3000, 5000, 6000 ಈ ಥರ ದುಡ್ಡು ಆಗ್ತಾವನೆ. ನೀವಿಲ್ಲಿ ಮೇಯ್ನಾಗಿ ಯೋಚನೆ ಮಾಡಬೇಕಾಗಿರೋದು ಯಾರು ದುಡ್ಡನ್ನ ಜಾಸ್ತಿ ಆಗ್ತಾವ್ರೆ ಅಂತ. ಸೊ ಇಲ್ಲಿ ದುಡ್ಡು ಜಾಸ್ತಿ ಆಗ್ತಿರೋದು ಯಾರು? ಆಪ್ಷನ್ ಸೆಲ್ಲರ್. ಆಪ್ಷನ್ ಸೆಲ್ಲರು ದುಡ್ಡು ಆಗ್ತಾ ಇರೋದು ಬೈಯರು ಏನು ಕಳ್ಕೊತಾನೋ ಆ ದುಡ್ಡನ್ನ ಇವನ್ ಪಡ್ಕೊಳ್ಳೋಕೆ. ಅಂದರೆ ಅವ್ನು ಕಳ್ಕೊಳ್ಳೋ ಥರ ಆಪ್ಷನ್ ಸೆಲ್ಲರ್ ಮಾಡೋ ಚಾನ್ಸಸ್ಸು ಜಾಸ್ತಿ ಇರುತ್ತೆ. ಅದಕ್ಕೋಸ್ಕರನೇ ಎಲ್ಲರೂ ಹೇಳೋದು ಮತ್ತು ನಾವು ನೋಡಬೇಕಾಗಿರೋದು ಓಪನ್ ಇಂಟ್ರೆಸ್ಟನ್ನು ಆಪ್ಷನ್ ಸೆಲ್ಲರ್ ಪರವಾಗಿ. ಸೊ ಈ ಥರ ಇನ್ಫಾರ್ಮೇಟಿವ್ ವಿಡಿಯೋಗೋಸ್ಕರ ನಮ್ಮ TD ಮೈಸೂರು ಯೂಟ್ಯೂಬ್ ಚಾನಲ್ ಮತ್ತು ಇನ್ಸ್ಟಾಗ್ರಾಮ್ ಚಾನಲ್ನ ಫಾಲೋ ಮಾಡಿ. ಥ್ಯಾಂಕ್ ಯು.